ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ರಿಜಿಸ್ಟರ್ ಮದುವೆ ಆಗಬೇಕೆಂದಿದ್ದೀರಾ? ಅದಕ್ಕೆ ಏನೆಲ್ಲ ಬೇಕು ಗೊತ್ತಾ? ಸಿಂಪಲ್ ಆಗಿ ಕಡಿಮೆ ಖರ್ಚಿನಲ್ಲಿ ಮದುವೆಯಾಗುವವರು ಹೆಚ್ಚಾಗಿ ಆಯ್ಕೆ ಮಾಡುವುದು ಕಾನೂನು ಮದುವೆಯನ್ನು. ಕಾನೂನು ಮದುವೆ ಏನೆಲ್ಲ ತಯಾರಿ ಬೇಕು ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ. ಗಂಡು ಹೆಣ್ಣಿನ ಸಂಬಂಧ ಬಿಗಿಯಾಗುವುದೇ ಮದುವೆಯಿಂದ. ವಿವಾಹದ ಬಳಿಕ ಅವರು ಪತಿ ಪತ್ನಿ ಎಂಬ ಬಂಧನದಲ್ಲಿ ಬಂದಿಯಾಗುತ್ತಾರೆ. ಈ ಮದುವೆಗೆ ಸಂಬಂಧಿಸಿದಂತೆ ಗಂಡು ಹೆಣ್ಣಿನ ಹಲವಾರು ಆಸೆ ಆಕಾಂಕ್ಷೆಗಳು ಇರುತ್ತದೆ. ಕೆಲವರು ಅದ್ದೂರಿಯ ಮದುವೆಯನ್ನು ಬಯಸಿದರೆ, ಇನ್ನು ಕೆಲವರು ಸಿಂಪಲ್ ಆಗಿ ಕೋರ್ಟ್ನಲ್ಲಿ ಮದುವೆಯಾಗಲು ಬಯಸುತ್ತಾರೆ. ಭಾರತೀಯರು ಸಂಪ್ರದಾಯದ ಪ್ರಕಾರ ಬಂಧು ಮಿತ್ರರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ವಿವಾಹವಾಗಲು ಇಷ್ಟಪಡುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಜನರ ಸಮ್ಮುಖದಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಮದುವೆಯಾಗಲು ಬಯಸುತ್ತಾರೆ. ಹಾಗೆ ಕಡಿಮೆ ಖರ್ಚಿನಲ್ಲಿ ವಿವಾಹವಾಗಲು ಬಯಸುವವರಿಗೆ ನ್ಯಾಯಾಲಯದ ವಿವಾಹವು ಉತ್ತಮ ಆಯ್ಕೆಯಾಗಿದೆ. ಆದರೆ ಈ ಕೋರ್ಟ್ ಮದುವೆಯಾಗಲು ಅಥವಾ ರಿಜಿಸ್ಟರ್ ಮದುವೆಯಾಗಲು ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಯಾವೆಲ್ಲ ದಾಖಲೆಗಳ ಬೇಕು ಹಾಗೂ ಕೋರ್ಟ್ ಫೀಸ್ ಎಷ್ಟು ಎನ್ನುವ ಹಲವಾರು ಪ್ರಶ್ನೆಗಳು ಕಾಡುತ್ತವೆ. ಹಾಗಾದರೆ ನ್ಯಾಯಾಲಯದಲ್ಲಿ ಮದುವೆ ಹೇಗೆ ನಡೆಯುತ್ತದೆ ಮತ್ತು ಅದರ ಪ್ರಕ್ರಿಯೆ ಏನು ಎಂಬುದನ್ನು ನಾವಿಲ್ಲಿ ತಿಳಿಯೋಣ. ನ್ಯಾಯಾಲಯದಲ್ಲಿ ಮದುವೆ ಕಾನೂನು. ಭಾರತದಲ್ಲಿ ನ್ಯಾಯಾಲಯದ ವಿವಾಹ ಪ್ರಕ್ರಿಯೆಯ ವಿವಾಹದ ಕಾಯ್ದೆ 1954 ಅಡಿಯಲ್ಲಿ ನಿಯಂತ್ರಿಸಲ್ಪಡುತ್ತದೆ. ಅಂತಹ ವಿವಾಹವು ನ್ಯಾಯಾಲಯದಲ್ಲಿ ಮದುವೆ ಅಧಿಕಾರಿಯು ಮುಂದೆ ನಡೆಯುತ್ತದೆ. ಅದಕ್ಕೆ ಯಾವುದೇ ವಿವಾಹ ಸಂಪ್ರದಾಯಗಳಿಲ್ಲ. ನ್ಯಾಯಾಲಯದ ಮದುವೆಯ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಅವರ ಜಾತಿ, ಧರ್ಮ ಅಥವಾ ಪಂಥದ ಯಾವುದೇ ನಿರ್ಬಂಧವಿಲ್ಲದೆ ವಿವಾಹಕ್ಕೆ ಅನುಮತಿಸುತ್ತದೆ. ನ್ಯಾಯಾಲಯದ ಮದುವೆಯ ಪರಿಸ್ಥಿತಿಗಳು. ಮದುವೆಯ ವಯಸ್ಸಿರಬೇಕು. ನ್ಯಾಯಾಲಯದ ಮದುವೆಗೆ ಹುಡುಗರು ಮತ್ತು ಹುಡುಗಿಯರು ಮದುವೆಯಾಗಲು ಅರ್ಹರಾಗಿರಬೇಕು. ಇದಕ್ಕಾಗಿ ಹುಡುಗನ ವಯಸ್ಸು 21 ವರ್ಷ ಮತ್ತು ಹುಡುಗಿಯ ವಯಸ್ಸು 18 ವರ್ಷಗಳಾಗಿರಬೇಕು. ಮೊದಲನೆಯ ವಿವಾಹ ಅಸ್ತಿತ್ವದಲ್ಲಿರಬಾರದು. ಯಾವುದೇ ಪಕ್ಷವು ಹಿಂದಿನ ಅಥವಾ ಅಸ್ತಿತ್ವದಲ್ಲಿರುವ ವಿವಾಹವನ್ನು ಹೊಂದಿರಬಾರದು. ವೈದ್ಯಕೀಯ ಸ್ಥಿತಿ. ವಿವಾಹವಾಗುವ ಗಂಡ ಮತ್ತು ಹೆಣ್ಣು ಯಾವುದೇ ರೀತಿಯ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರಬಾರದು. ನ್ಯಾಯಾಲಯದ ಮದುವೆಗೆ ಅಗತ್ಯವಾದ ದಾಖಲೆಗಳು. ಅರ್ಜಿ ಸಮೂನೆಯಲ್ಲಿ 2 ಪಕ್ಷಗಳ ಸಹಿ. ಗಂಡು ಮತ್ತು ಹೆಣ್ಣಿನ ಜನ್ಮ ದಿನಾಂಕದ ಪುರಾವೆ. ಗಂಡು ಮತ್ತು ಹೆಣ್ಣಿನ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು. ಗಂಡು ಮತ್ತು ಹೆಣ್ಣಿನ ನಿವಾಸದ ವಿಳಾಸ ಪುರಾವೆ. ಅರ್ಜಿ ಸಮೂನೆಯೊಂದಿಗೆ ಪಾವತಿಸಿದ ಶುಲ್ಕದ ರಸೀದು. ವಿಚ್ಛೇದನದ ಸಂದರ್ಭದಲ್ಲಿ ವಿಚ್ಛೇದನದ ತೀರ್ಪು ಅಥವಾ ಆದೇಶದ ಪ್ರತಿ ಮತ್ತು ವಿಧೇಯ ಅಥವಾ ವಿಧುರಾದಲ್ಲಿ ಸಂಗಾತಿಯ ಮರಣ ಪ್ರಮಾಣ ಪತ್ರ. 2 ಕಡೆಯಿಂದ ಅಫಿಡವಿಟ್. ನ್ಯಾಯಾಲಯದ ವಿವಾಹ ಪ್ರಕ್ರಿಯೆ. ಕೋರ್ಟ್ ಮದುವೆ ಮಾಡಲು ಮೊದಲನೆಯಾದ ಜಿಲ್ಲೆಯ ವಿವಾಹ ಅಧಿಕಾರಿಗೆ ತಿಳಿಸಬೇಕು. ಈ ಸೂಚನೆಯ ಮದುವೆಯ ಪಕ್ಷಗಳಿಂದ ಲಿಖಿತವಾಗಬೇಕು. ಯಾವುದೇ ಪಕ್ಷಗಳು ಮಾಹಿತಿ ನೀಡಿದ ದಿನಾಂಕದಿಂದ ಕನಿಷ್ಠ 1 ತಿಂಗಳ ಕಾಲ ಆ ನಗರದಲ್ಲಿ ವಾಸಿಸಬೇಕು. ಅರ್ಜಿಯನ್ನು ಸ್ವೀಕರಿಸಿದ ನಂತರ ವಿವಾಹವಾಗ ರಿಜಿಸ್ಟ್ರೇಷನ್ ಆಕ್ಷೇಪಣೆಗಳನ್ನು ಆಹ್ವಾನಿಸುವ ಸೂಚನೆಯನ್ನು ಪ್ರಕಟಿಸುತ್ತಾರೆ. ಮದುವೆಯ ಸೂಚನೆಯ ಪ್ರಕಟಣೆಯ ದಿನಾಂಕದ 30 ದಿನಗಳ ಅವಧಿ ಮುಗಿದ ನಂತರ ಯಾವುದೇ ಆಕ್ಷೇಪಣೆಯನ್ನು ವ್ಯಕ್ತಪಡಿಸದಿದ್ದರೆ 2 ಪಕ್ಷಗಳನ್ನು ಮತ್ತು 3 ಸಾಕ್ಷಿಗಳು ಮದುವೆ ಅಧಿಕಾರಿಯ ಮುಂದೆ ಘೋಷಣೆಗೆ ಸಹಿ ಹಾಕಬೇಕು. ಮದುವೆಯ ಅಧಿಕಾರಿಯು ಘೋಷಣೆಯನ್ನು ಸಕಲು ಮಾಡುತ್ತಾರೆ ಮತ್ತು 2 ಪಕ್ಷಗಳ ವಿವಾಹವನ್ನು ಮಾಡುತ್ತಾರೆ. ರಿಜಿಸ್ಟರ್ ಮದುವೆಗೆ ಅರ್ಜಿ. ನ್ಯಾಯಾಲಯದ ವಿವಾಹ ನೋಂದಣಿಯ ಶುಲ್ಕವು ರಾಜ್ಯದಿಂದ ಜಿಲ್ಲೆಗೆ ಬದಲಾಗುತ್ತದೆ. ಅದರ ಶುಲ್ಕ 10,000 ರೂಪಾಯಿಗಿಂತ ಕಡಿಮೆ ಇದ್ದರೂ ಪೇಪರ್ಸ್ ವಕೀಲರ ಶುಲ್ಕವನ್ನು ತೆಗೆದುಕೊಂಡು ನ್ಯಾಯಾಲಯದ ಮದುವೆಯಲ್ಲಿ ಸುಮಾರು 10 ರಿಂದ 20,000 ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತದೆ. ಮದುವೆಯ ಪ್ರಮಾಣ ಪತ್ರ. ಈ ಎಲ್ಲ ಹಂತಗಳನ್ನು ಅನುಸರಿಸಿದ ನಂತರ ಮದುವೆಯ ಅಧಿಕಾರಿ ಮದುವೆ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಈ ಪ್ರಮಾಣ ಪತ್ರವನ್ನು 2 ಪಕ್ಷಗಳ ಮತ್ತು 3 ಸಾಕ್ಷಿಗಳ ಸಹಿ ಮಾಡಬೇಕು. ಅಂತಹ ಪ್ರಮಾಣ ಪತ್ರವು ನ್ಯಾಯಾಲಯದಿಂದ ವಿವಾಹದ ನಿರ್ಣಾಯಕ ಸಾಕ್ಷಿಯಾಗಿದೆ. ನ್ಯಾಯಾಲಯದ ವಿವಾಹ ಅನುಕೂಲಗಳು. ಇದು ಆರ್ಥಿಕ ಮತ್ತು ಸರಳವಾದ ಪ್ರಕ್ರಿಯೆಯಾಗಿದೆ. ಇದು ಮದುವೆಯ ಆಚರಣೆಗಳು ಮತ್ತು ಸಮಾರಂಭಗಳ ದೊಡ್ಡ ಖರ್ಚನ್ನು ಉಳಿಸುತ್ತದೆ
ಮದುವೆಯ ಪಕ್ಷಗಳು ಅವರು ಬಯಸಿದ ರೀತಿಯಲ್ಲಿ ಮದುವೆಯನ್ನು ಮಾಡುವ ಆಯ್ಕೆಯನ್ನು ಪಡೆಯುತ್ತಾರೆ. ಇದು ಎರಡು ಪಕ್ಷಗಳ ಒಪ್ಪಿಗೆಯನ್ನು ಖಚಿತಪಡಿಸುತ್ತದೆ. ಗಂಡು ಹೆಣ್ಣು ಇಬ್ಬರು ಮದುವೆಯ ದಾಖಲೆಗಳಲ್ಲಿ ಸ್ವಚ್ಛತೆಯಿಂದ ಸಹಿ ಹಾಕುತ್ತಾರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಮದುವೆ ಮಾಡ್ಕೋಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಂತೆ. ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.